ಏನು ಸಿಕ್ಕಿದೆ ಅದರ ಮೇಲೆ ಪ್ರೀತಿ ಇಲ್ಲ, ಏನು ಸಿಗಲಿಲ್ಲ ಅದರದ ಮೇಲೆ ಅತಿಯಾದ ವ್ಯಾಮೋಹ, ಮತ್ತೆ ಏನು ಸಿಕ್ಕಿದೆ ಅದರ ಮೇಲೆ ಸಂಶಯ. ಅಂತ ಪರಿಸ್ಥಿತಿಯಲ್ಲಿ ನಾನು ಹುಡುಕಿದೆ. ಕೊನೆಗೆ ನಮ್ಗೆ ಸಿಕ್ಕಿದ್ದು ಒಂದು ಯೋಗ, ಅದು ನಿಮ್ಗೆ ನಾನು ಹೇಳ್ತಾ ಇದ್ದೇನೆ. ಕೂಷ್ಮಾಂಡ ಬೀಜ ಕಲ್ಕಃ. ನಾನು ನಿಮ್ಮ ಎದುರಿಗೆ ಶಾಸ್ತ್ರ ಇವರು ಸುಮ್ಮನೆ ಬರೆದು ಹೋಗಲ್ಲ, ಭೈಷಜ್ಯ ರತ್ನಾವಲಿ ಆಚಾರ್ಯ ಹೇಳ್ತಾ ಇದ್ದಾರೆ, ಕೂಷ್ಮಾಂಡ ಬೀಜ ಕಲ್ಕ. ಇದು ಕೂಷ್ಮಾಂಡ ಆದ್ರೆ ಕುಂಬಳ ಕೂಷ್ಮಾಂಡ ಬೀಜ ಕಲ್ಕ. ಇದರದ ಬೀಜ ಇರುತ್ತೆ ಇದರಲ್ಲಿ ನೋಡಿ, ಇದರ ಒಳಗೆ ಕೆಲವು ಬೀಜ ಸಿಗತ್ತೆ. ಇದು ಕೂಷ್ಮಾಂಡ ಬೀಜ. ಎಷ್ಟು ಬೀಜವನ್ನು ತೆಗೆಸಿದ್ದೇವೆ ನೋಡಿ ನಾವು. ಇನ್ನೊಂದು ಎಷ್ಟು ಬೀಜ ಇದೆ. ಕೂಷ್ಮಾಂಡ ಬೀಜ ಕಲ್ಕ. ಇದನ್ನು ಫ್ರೆಶ್ ಬೀಜ ಸಿಗಬೇಕು, ಮತ್ತೆ ಇದನ್ನು ಒಳ್ಳೆ ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಿ ಹೊಂಡೆ ಕಲ್ಕ ಮಾಡಬೇಕು. ಕಲ್ಕ ಅಂತ ಹೇಳಿದ್ರೆ ಪೇಸ್ಟ್, ಒಂದು ಹೊಂಡೆಯಾಗಿ ಮಾಡಿದ್ರೆ ಕಲ್ಕ ಅಂತ ಹೇಳ್ತಾರೆ. ಕೂಷ್ಮಾಂಡ ಬೀಜ ಕಲ್ಕಃ ಪೀತೋ ವಿನಾಶಯತ್ಯಪಿ. ಇದನ್ನು ತಗೊಳ್ಬೇಕು. ಹೇಗೆ? ಉನ್ಮಾದ ರೋಗ ಅತ್ಯುಗ್ರಂ. ಉಗ್ರ ಉನ್ಮಾದ ಇದ್ರೆ ಸಿಟ್ಟು ಇದು ಒಳಗೆ ಅವ್ರದ್ದು, ಆಕ್ಚುಲಿ ದ್ವೇಷದಲ್ಲಿ ಹೋಗಿದೆ, ಅದು ಎಲರ್ಜಿ ಆಗಿಬಿಟ್ಟಿದೆ, ಆ ಥರ ಅವರು ಭಾವ ಮಾಡ್ಕೊಂಡಿದ್ದಾರೆ. ಉಗ್ರಂ ಮಧುನ ದಿವಸತ್ರಯಂ. 3 ದಿನ ಏನು ಊಟ ಕೊಡೋದು, ಬರೀ ಗಂಜಿ ಊಟ. ಮತ್ತೆ ಕೂಷ್ಮಾಂಡ ಬೀಜ ಕಲ್ಕ ಮಧುನ ಸಹಂ. ಆದ್ರೆ ಈ ಕುಂಬಳಕಾಯಿದು ಬೀಜನ್ನು ಕಲ್ಕ ಮಾಡಿ ಸ್ವಲ್ಪ ಇದರಲ್ಲಿ ಜೇನುತುಪ್ಪ ಹಾಕಿ ಕಲ್ಕ ಮಾಡಬೇಕು. ಆ ಜೇನುತುಪ್ಪದ ಕಲ್ಕ 1 ಚಮಚೆ ಬೆಳಿಗ್ಗೆ, 1 ಚಮಚೆ ಮಧ್ಯಾಹ್ನ, 1 ಚಮಚೆ ಸಂಜೆ, ಅಷ್ಟು ಬೀಜ ಬರ್ತದಲ್ಲ ಅದನ್ನು ಕಲ್ಕ ಮಾಡಿ ಜೇನುತುಪ್ಪ ಒಟ್ಟಿಗೆ ಮಿಕ್ಸ್ ಮಾಡಿ ಇವರಿಗೆ ಕೊಡಬೇಕು. ಆದರೆ ಎಷ್ಟು ಮಾತ್ರ ಅಲ್ಲ, ಇದರ ಜೊತೆಗೆ ನಾನು ಕೆಲವು ಆಯುರ್ವೇದಿಕ ಔಷಧಿಗಳು ಕೊಡ್ತಾ ಇದ್ದೇನೆ, ಅದು ಸಹ ಕೊಡಿ. ನೋಡಿ, ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗತ್ತೆ. ಇದು ನನ್ನ ಎಷ್ಟು ಕೇಸದಲ್ಲಿ ಅನುಭವ. ಆದರೆ 7 ವರ್ಷ ಹಿಂದೆ ನಡೆದಿದೆ ಒಂದು ಘಟನೆ, ನೀವೀಗ ನೆನಪು ಮಾಡಿಸಿ ಕೊಟ್ಟಿದ್ದೀರಿ. ಅದನ್ನು ನಾನು ತೆಗೆದದಕ್ಕೋಸ್ಕರ ನಿಮಗೆ ಇದೇ ಯೋಗದಿಂದ ನಾನು ಆವಾಗ ಸಹ ಈ ಸಮಸ್ಯೆಯನ್ನು ಗೆಲ್ಲಿಸಿದೆ, ಈಗ ಸಹ ಗೆಲ್ಲಬಹುದು. ದೇವರ ಒಳ್ಳೆ ಮಾಡಲಿ, ಆಯ್ತಾ?